ವರ್ಷಂಪ್ರತಿ ಕೋಟ್ಯಂತರ ಭಕ್ತರಿಗೆ ದರ್ಶನವನ್ನ ನೀಡುವ ಶಬರಿಮಲೆಯ ಅಯ್ಯಪ್ಪನ ಸನ್ನಿಧಾನಕ್ಕೆ ಬಂಟ್ವಾಳದ ಕಲ್ಲಡ್ಕದ 103 ವರ್ಷದ ಕಮಲಾ ಗುರುಸ್ವಾಮಿ ಅವರು ತೆರಳಿ ಅಯ್ಯಪ್ಪನ ದರ್ಶನವನ್ನ ಪಡೆದಿದ್ದಾರೆ. ಕಳೆದ 45 ವರ್ಷಗಳಿಂದ ಶಬರಿಮಲೆಗೆ ವೃತಧಾರಿಯಾಗಿ ತೆರಳುವ ಕಮಲಾ ಗುರುಸ್ವಾಮಿ ಅವರು ಈ ಬಾರಿ ಸನ್ನಿಧಾನಕ್ಕೆ ಭೇಟಿ ಕೊಡುವಾಗ ಅಚ್ಚರಿಯ ವಿಚಾರವೊಂದು ಜರುಗಿದೆ. ಶಬರಿಮಲೆ ದೇಗುಲದ ತಂತ್ರಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯಲು ಮುಂದಾದಾಗ ಶಬರಿಮಲೆಯ ತಂತ್ರಿಗಳು 103ರ ಹರೆಯದ ಕಮಲಾ ಗುರುಸ್ವಾಮಿ ಅವರನ್ನ ಕಂಡು, ನಾನು ನಿಮ್ಮನ್ನ ಆಶೀರ್ವಾದ ಮಾಡೋದು ಸರಿಯಲ್ಲ, ನೀವು ನನ್ನನ್ನು ಆಶೀರ್ವದಿಸಿ ಅಮ್ಮ ಎಂದು ಹೇಳುವ ಮೂಲಕ ಹಿರಿಯ ಜೀವದ ಭಕ್ತಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಜೊತೆಗೆ 103 ವರ್ಷದ ಕಮಲಾ ಗುರುಸ್ವಾಮಿ ಅವರು ಪಂಪೆಯಿಂದ ನೀಲಮಲೆ ಮತ್ತು ಸನ್ನಿಧಾನಕ್ಕೆ ನಡೆದುಕೊಂಡೇ, ಯಾರ ಸಹಾಯ ಕೂಡ ಇಲ್ಲದೆ ಇವತ್ತಿಗೂ ಕೂಡ ಹೋಗ್ತಾ ಇದ್ದಾರೆ. ಕಮಲಮ್ಮನವರು ಗುರುಸ್ವಾಮಿ, ಆದರೆ 103ರ ಹರೆಯದಲ್ಲೂ ಕೂಡ ನಡ್ಕೊಂಡು ಹೋಗುವಂಥದ್ದು. ಸೊ ಕಠಿಣ ವೃತ್ತ ಮತ್ತು ಈ ಇಳಿ ವಯಸ್ಸಿನಲ್ಲೂ ಶಬರಿಮಲೆಗೆ ತೆರಳುವ ಆ ಶ್ರದ್ಧಾ ಭಕ್ತಿಯನ್ನು ದೈಜುವಳ್ ವಾಹಿನಿ ಕೂಡ ಒಂದಾನೊಂದು ಕಾಲದಲ್ಲಿ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ತಿಳಿಸುವಂತಹ ಕಾರ್ಯ ಮಾಡಿತ್ತು. ಸೊ ಈ ಬಾರಿ ತಂತ್ರಿಯವರೇ ಕಮಲಾ ಗುರುಸ್ವಾಮಿ ಅವರ ಕಾಲಿಗೆರಗಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಅಯ್ಯಪ್ಪ ಸತ್ಯ ಸ್ವರೂಪ ಅಯ್ಯಪ್ಪ ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. 103 years old, 103 years, coming still Shabarimala 45 years, and she's coming walking, not taking any dolly, and this is my small brother. And you are I am big. grandkids. No, the son is here. He is the son. Okay. And We are around 6 how many grandkids does she have? 8 jana fully.